ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಲೆಟ್ ಅಸ್ ಮೂವ್ ಟು ದಿ ಟುಡೇಸ್ ಟಾಪಿಕ್, ಇಂಟ್ರೊಡಕ್ಷನ್ ಟು ಸ್ಟ್ರೇಟ್ ಲೈನ್, ಸ್ಲೋಪ್ ಅಂಡ್ ಇಂಟರ್ಸೆಪ್ಟ್ಸ್. ಸ್ಲೋಪ್ ಆಫ್ ಸ್ಟ್ರೇಟ್ ಲೈನ್ ಅಂದ್ರೆ ಏನು ಮತ್ತು ಇಂಟರ್ಸೆಪ್ಟ್ ಆಫ್ ಎ ಸ್ಟ್ರೇಟ್ ಲೈನ್ ಅಂದ್ರೆ ಏನು, ಇದು ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಇದ್ದೇವೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ದ ಬೇಸಿಕ್ ಡೆಫಿನಿಷನ್ ಏನು ಹೇಳ್ತಾ ಇದೆ. If a straight line makes an angle theta with a positive x-axis, then slope m of the line is defined as m tan theta. ಏನಿದ್ರದ ಅರ್ಥ ಏನು ಅಂತ ಹೇಳಿದರೆ, ಮೈ ಡಿಯರ್ ಸ್ಟೂಡೆಂಟ್, ಇಲ್ಲೇ ನಾವು ಒಂದು XY ಕೋಆರ್ಡಿನೇಟ್ಸ್ ಹಾಕೊಂಡಾಗ x-axis horizontal, vertical, y-axis ಅಂತ ಕನ್ಸಿಡರ್ ಮಾಡಿದಾಗ, ಸಪೋಸ್ ದೇರ್ ಈಸ್ ಎ ಒನ್ ಸ್ಟ್ರೇಟ್ ಲೈನ್ ಇನ್ ದಿಸ್ ವೇ. ಇದೊಂದು ಸ್ಟ್ರೇಟ್ ಲೈನ್ ಆಗಿದೆ. ಇದು ಸ್ಟ್ರೇಟ್ ಲೈನ್ ಇಫ್ ಇಟ್ ಈಸ್ ಎಕ್ಸ್ಟೆಂಡೆಡ್ ಹಿಯರ್ ವಿಚ್ ಮೀಟ್ಸ್ ಅಟ್ x-axis ಅಂಡ್ ಮೇಕಿಂಗ್ ಅನ್ ಆಂಗಲ್ ಆಫ್ ಥೀಟಾ. ಇದು ಆಂಗಲ್ ಥೀಟಾ ಮಾಡಿದಾಗ ಇದರದು ಟ್ಯಾನ್ ಥೀಟಾ ಏನಾಗತ್ತಲ್ಲ, so that is nothing but it is a slope represented by small m. m ಅಂತ ತೋರಿಸ್ತೀವಿ ನಾವು, ಇಲ್ಲಿ ತೋರಿಸಿದ್ದೀವಿ. m is equal to tan theta. Suppose this is making an angle 30 degree, then tan 30 is equal to 1 upon root 3. If it is making an angle 60 degree, tan 60 is equal to root 3. My dear students, ಇದು 0 ಆಗಿದ್ದರೆ, ಅಕಸ್ಮಾತ್ ಆಗಿ ಇದು x-axisಗೆ ಪ್ಯಾರಲಲ್ ಆಗಿಬಿಟ್ರೆ ಇದು ಆಂಗಲ್ 0 ಆಗುತ್ತೆ. ಅಕಸ್ಮಾತ್ ಆಗಿ ನೋಡಿ, ಇಲ್ಲೇ ಒಂದು ಸ್ಟ್ರೇಟ್ ಲೈನ್ ನಾನು ಈ ತರ ತೆಗಿತೀನಿ, ಇದು x-axisಗೆ 0 ಆಂಗಲ್. ಸೊ ದರ್ ಇಸ್ ನೋ ಆಂಗಲ್ ಬಿಟ್ವೀನ್ ದ x-axis ಅಂಡ್ ದಿಸ್, ಇಟ್ ಇಸ್ ಪ್ಯಾರಲಲ್ ಟು x-axis. ಅವಾಗ ಟ್ಯಾನ್ 0 ಈಕ್ವಲ್ ಟು 0 ಅಂದರೆ ಇದರದ್ದು ಸ್ಲೋಪ್ 0 ಆಗಿದೆ ಅಂತ ಅರ್ಥ. ಇಫ್ ದ ಲೈನ್ ಈಸ್ ಹಾರಿಜಾಂಟಲ್ which is parallel to x-axis, then its slope is 0. Okay? Yes, my dear students, with this, so let us move to the next. Meaning of a slope. ಏನಪ್ಪ ಇದು meaning ಏನು? Slope represents a rate of change of y with respect to x. ಏನು rate of change of ಅಂದರೆ ಇಲ್ಲೇ ಏನೆಲ್ಲ ಚೇಂಜಸ್ y ನಲ್ಲಿ ಆಗುತ್ತೆ ಅಲ್ಲ, ವಿತ್ ರೆಸ್ಪೆಕ್ಟ್ ಟು ದ ಚೇಂಜಸ್ ಇನ್ ಎಕ್ಸ್ ಆಕ್ಸಿಸ್, ಅದಕ್ಕೆ ನಾವು ಸ್ಲೋಪ್ ಅಂತ ಕರೀತೀವಿ. ಸಪೋಸ್ ದಿಸ್ ಇಸ್ ದ ಲೈನ್. ಓಕೆ, ದಿಸ್ ಇಸ್ ದ ಲೈನ್. ಇಲ್ಲೇ ಲೈನ್ ನಲ್ಲಿ ನಮಗೆ ಇಲ್ಲೇ ಎಕ್ಸ್ ನಲ್ಲಿ ಇಷ್ಟು ಚೇಂಜಸ್ ಆದರೆ ದ ರೆಸ್ಪೆಕ್ಟಿವ್ ಚೇಂಜಸ್ ಇನ್ y ಏನಾಗುತ್ತೆ. Suppose this is y, dy is the changes in y with respect to dx changes in the x. Change in rate ಇದಕ್ಕೆ ಹೇಳೋದು ರೇಟ್ ಆಫ್ ಅಂದ್ರೆ ಇದು ಡಿಫರೆನ್ಷಿಯೇಷನ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಆಕ್ಚುಲಿ. ಓಕೆ, ಸೊ dy by dx, ಸೊ dx ಚೇಂಜಸ್ ಆದರೆ x ಆಕ್ಸಿಸ್ ನಲ್ಲಿ, y ನಲ್ಲಿ ಎಷ್ಟು ಚೇಂಜಸ್ ಆಗ್ತದೆ, dy is the changes. ಓಕೆ, ಸೊ ಇದಕ್ಕೆ ನಾವು ಇಲ್ಲಿ ಥೀಟಾ ಅಂತ ಕನ್ಸಿಡರ್ ಮಾಡಿದಾಗ dy by dx ಅಪೋಸಿಟ್ ಸೈಡ್ by adjacent side. ಇದೇ ಅಲ್ಲ ಡೆಫಿನಿಷನ್ ಆಫ್ ಟ್ಯಾನ್ ಥೀಟಾ. ಓಕೆ, ಸೊ ಟ್ಯಾಂಜೆಂಟ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ tan. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ m, ಮೈ ಡಿಯರ್. ಸ್ಲೋಪ್. ಈಗ ಸ್ಲೋಪ್ ಎಷ್ಟು ಪ್ರಕಾರ ಇದಾವೆ ಅದು ನಾವು ನೋಡಬೇಕಾಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹೌ ಮೆನಿ ಟೈಪ್ಸ್ ಆಫ್ ಸ್ಲೋಪ್ಸ್? ಸ್ಲೋಪ್ ನಲ್ಲಿ ನೋಡಿ, ಇಫ್ ದ ಸ್ಲೋಪ್ ಈಸ್ ಗ್ರೇಟರ್ ದನ್ 0, ವಾಟ್ ಡಸ್ ಇಟ್ ಮೀನ್? ಗ್ರೇಟರ್ ದನ್ 0 ಅಂದರೆ ಇಫ್ ಇಟ್ ಇಸ್ ಎ ಪಾಸಿಟಿವ್ ವ್ಯಾಲ್ಯೂ, m ಹ್ಯಾಸ್ ದ ಪಾಸಿಟಿವ್ ವ್ಯಾಲ್ಯೂ, ಪಾಸಿಟಿವ್ ಸ್ಲೋಪ್ ಅಂತ ಕರಿತೀವಿ. ಲೈನ್ ರೈಸಸ್ ಲೆಫ್ಟ್ ಟು ರೈಟ್. ಇಲ್ಲಿ XY ಕೋಆರ್ಡಿನೇಟ್ಸ್ ನಲ್ಲಿ ಏನಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಫ್ಟ್ ಲಿಂದ ರೈಟ್ಗೆ ರೈಸ್ ಆಗ್ತಾ ಇದೆ ನೋಡಿ. ದಿಸ್ ಇಸ್ ದ ಲೈನ್, ರೈಸ್ ಆಗ್ತಾ ಇದೆ.
It is going upward towards the right. Okay? Line rises left to right. ಈ ತರ ಇದ್ದಾಗ ಪಾಸಿಟಿವ್ ಸ್ಲೋಪ್ ಅಂತ ಕರಿತೀವಿ. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಈಗ ಅದೇ ನಾವು ರಿವರ್ಸ್ ಮಾಡಿದಾಗ ಏನಾಗುತ್ತೆ ನೋಡಿ. ಓಕೆ, ರಿವರ್ಸ್ ಮಾಡಿದಾಗ ಏನಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್? ಇದು ಲೆಸ್ ದ್ಯಾನ್ 0. ಎಮ್ ಇಸ್ ಲೆಸ್ ದ್ಯಾನ್ 0 ಅಂದ್ರೆ ಇಟ್ ಈಸ್ ನೆಗೆಟಿವ್. ಓಕೆ, ಸೊ ನೆಗೆಟಿವ್ ಸ್ಲೋಪ್, ಲೈನ್ ಫಾಲ್ಸ್ ಲೆಫ್ಟ್ ಟು ರೈಟ್. ಈ ತರ ಕೋಆರ್ಡಿನೇಟ್ಸ್ ಇದ್ದಾಗ ಇಲ್ಲಿಂದ ಲೆಫ್ಟ್ಲಿಂದ ರೈಟ್ಗೆ ಫಾಲ್ ಆಗ್ತಾನೆ, ಕೆಳಗಡೆ ಹೋಗ್ತಾ ಇದೆ ನೋಡಿ. ಅದು ಏನಾಗಿತ್ತು ಪಾಸಿಟಿವ್ನಲ್ಲಿ ಈ ತರ ರೈಸ್ ಆಗ್ತಾ ಇತ್ತು, ಲೆಫ್ಟ್ ರಿಂದ ರೈಟ್ಗೆ ರೈಸ್ ಆಗ್ತಾ ಇತ್ತು. ವಾಸ್ ಗೋಯಿಂಗ್ ಟುವರ್ಡ್ಸ್ ದಿಸ್ ಅಬೌವ್ ಫೇಸಿಂಗ್. ಇಲ್ಲೇ ಫಾಲ್ ಟುವರ್ಡ್ಸ್ ಡೌನ್ವರ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿಸ್ ಈಸ್ ನೋನ್ ಆಸ್ ಎ ನೆಗೆಟಿವ್ ಸ್ಲೋಪ್. ನೆಕ್ಸ್ಟ್ ಎಮ್ ಇಸ್ ಈಕ್ವಲ್ ಟು 0. ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲೇ ಪ್ಯಾರಲ್ ಟು ದಿಸ್ ಎಕ್ಸ್ ಆಕ್ಸಿಸ್ ಇದ್ದಾಗ, ಇಫ್ ದೇರ್ ಇಸ್ ನೋ ಆಂಗಲ್ ಬಿಟ್ವೀನ್ ದ ಎಕ್ಸ್ ಆಕ್ಸಿಸ್ ಅಂಡ್ ದ ಲೈನ್, ಸೊ that is nothing but it is m equal to 0. tan 0 is equal to 0. ಏನು ಆಂಗಲೇ ಇಲ್ಲ ಅಂದಾಗ 0 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಸ್ಲೋಪ್ ಆಫ್ ದ ಲೈನ್ ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್. ಈಗ ಇನ್ನೊಂದು ಬರಬಹುದಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ಆಂಗಲ್ ಇಸ್ 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಆಗುತ್ತೆ, ಎಕ್ಸ್ ಆಕ್ಸಿಸ್ಗೆ 90 ಡಿಗ್ರಿ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಪ್ಯಾರಲಲ್ ಟು ದಿ ವೈ ಆಕ್ಸಿಸ್. ಸಪೋಸ್ ದಿಸ್ ಇಸ್ ಅ ಲೈನ್, ಇದು ಪ್ಯಾರಲಲ್ ಟು ವೈ ಆಕ್ಸಿಸ್. ನೋಡಿ, ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಇದ್ದಾಗ ವಿಚ್ ಇಸ್ ಅನ್ಡಿಫೈನ್ಡ್. ಯಾಕೆ ಅನ್ಡಿಫೈನ್ಡ್ ಅಂದ್ರೆ tan 90 ಡಿಗ್ರಿ ಈಸ್ ಈಕ್ವಲ್ ಟು ಇನ್ಫಿನಿಟಿ. ನಮಗೆ ಗೊತ್ತಿದೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಎಸ್, there are 4 types of slopes. Okay, so ಒಂದು ಫಾರ್ವರ್ಡ್ ಡೈರೆಕ್ಷನ್ಸ್, ಲೆಫ್ಟ್ಲಿಂದ ರೈಟ್ಗೆ ರೈಸಿಂಗ್ ಬರುತ್ತೆ. ಒಂದು ನೆಗೆಟಿವ್ ಸ್ಲೋಪ್ ಅಂದ್ರೆ ಲೆಫ್ಟ್ ರಿಂದ ರೈಟ್ಗೆ ಡೌನ್ವರ್ಡ್ಸ್ ಬರುತ್ತೆ, ಇಟ್ ಇಸ್ ಫಾಲಿಂಗ್. ಓಕೆ, ಸೊ ಇನ್ನೊಂದು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಮತ್ತೊಂದು ಪ್ಯಾರಲಲ್ ಟು ವೈ ಆಕ್ಸಿಸ್. ಸೊ ದೇರ್ ಆರ್ 4 types of slopes. ಓಕೆ, ಸೊ ನಾವು ಯಾವೆಲ್ಲ ಲೈನ್ಸ್ ಇಲ್ಲೇ ಡ್ರಾ ಮಾಡಬಹುದು ಅಂದರೆ ಇದೇ 4 ಲೈನ್ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಇರುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಕಮಿಂಗ್ ಟು ದಿಸ್ ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಸೊ ಏನಪ್ಪ ಇದ್ರದ್ದು ಎಕ್ಸಾಂಪಲ್ಸು? ಎ ಲೈನ್ ಮೇಕ್ಸ್ ಅನ್ ಆಂಗಲ್ ಆಫ್ 45 ಡಿಗ್ರಿ. ಲೈನ್ ಮೇಕ್ಸ್ ಅನ್ ಆಂಗಲ್ 45 ಡಿಗ್ರಿ. ಇಲ್ಲೇ ನೋಡಿ 45, ಸಿನ್ಸ್ ಇಟ್ ಇಸ್ ಅ ಪಾಸಿಟಿವ್, ಇಲ್ಲೇ 45 ಡಿಗ್ರಿ ಮಾಡ್ತಾ ಇದೆ. ಓಕೆ, ಸೊ ಈ ತರ ಹೋಗ್ತಾ ಇದೆ ಲೈನ್, ಇಲ್ಲೇ 45 ಡಿಗ್ರಿ. ಓಕೆ, ಸೊ ವಿತ್ ದ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್ ಮೈ ಡಿಯರ್ ಸ್ಟೂಡೆಂಟ್, 45 ಡಿಗ್ರಿ. ಇದು ಪಾಸಿಟಿವ್ ಸ್ಲೋಪ್, ದಿಸ್ ಇಸ್ ದ ಲೈನ್ ಗೋಯಿಂಗ್ ಹಿಯರ್. ಫೈಂಡ್ ಇಟ್ಸ್ ಸ್ಲೋಪ್. ಏನು ಸ್ಲೋಪ್ ಇನ್ ದ ಫಾರ್ಮುಲಾ? m equal to tan 45 degrees equal to 1. So this is that. Just easy idalva? Yes, hope that this is clear my dear student. Intercept of a straight line. Intercept andre adu the straight line cuts the coordinate axis. Straight line ಕೋಆರ್ಡಿನೇಟ್ ಆಕ್ಸಿಸ್ಗೆ ಕಟ್ ಮಾಡಿದಾಗ ಅದು ಇಂಟರ್ಸೆಪ್ಟ್ ಅಂತ ಕರಿತೀವಿ ನಾವು. ನೋಡಿ, ಇಲ್ಲಿ ಒಂದು ಲೈನ್ ಹೋಗ್ತಾ ಇದೆ, ಇಲ್ಲಿ ವೈ ಆಕ್ಸಿಸ್ಗೆ ಕಟ್ ಮಾಡ್ತಾ ಇದೆ, ಇಲ್ಲಿ ಎಕ್ಸ್ ಆಕ್ಸಿಸ್ಗೆ ಕಟ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ದಿಸ್ ಇಸ್ ನಥಿಂಗ್ ಬಟ್ ವೈ ಆಕ್ಸಿಸ್ ಇಂಟರ್ಸೆಪ್ಟ್. ಓಕೆ, ಸೊ ದ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ಸ್ ಆರ್ ಕಾಲ್ಡ್ ಇಂಟರ್ಸೆಪ್ಟ್ಸ್. ಎಕ್ಸ್ ಆಕ್ಸಿಸ್ಗೆ ಕಟ್ ಮಾಡಿದಾಗ ಅದು ಎಕ್ಸ್ ಆಕ್ಸಿಸ್ಗೆ, so this portion is known as x-intercept. ಈ ಪೋರ್ಷನ್ ಒಂದು ಏನಿದೆ ಅಲ್ಲ, ಇಲ್ಲಿ ವೈ ಆಕ್ಸಿಸ್ಗೆ ಕಟ್ ಮಾಡ್ತಾ ಇದ್ದಾನೆ, ಇದು ವೈ ಇಂಟರ್ಸೆಪ್ಟ್. ಎಸ್ ಮೈ ಡಿಯರ್ ಸ್ಟೂಡೆಂಟ್, ದ ಪಾಯಿಂಟ್ ವೇರ್ ದ ಲೈನ್ ಕಟ್ಸ್ ದ ಎಕ್ಸ್ ಆಕ್ಸಿಸ್ is known as the x-intercept
at this point y is equal to 0. ಈ ನೋಡಿ ಎಕ್ಸ್ ಪಾಯಿಂಟ್ಗೆ ಇಲ್ಲಿ ಏನು ಬರುತ್ತೆ, ಸಪೋಸ್ ದಿಸ್ ಇಸ್ ಅನ್ ಎಕ್ಸ್ ವ್ಯಾಲ್ಯೂ ಅಂಡ್ ದಿಸ್ ವೈ ಇಸ್ 0, ಇಲ್ಲಿ y 0 ಬರುತ್ತೆ. ಇಲ್ಲಿ ಏನು ಬರುತ್ತೆ, ಇಫ್ ದಿಸ್ ಇಸ್ y, ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 0 ಹಿಯರ್, ಸೊ ಮೈನಸ್ ವೈ ಇಲ್ಲಿ ಕೆಳಗಡೆ ಸ್ಪೆಷಲ್ ಹೇಳ್ತಾ ಇದ್ದೇನೆ ನಾನು. ಓಕೆ, y ಇಂಟರ್ಸೆಪ್ಟ್ ಎಕ್ಸ್ ಈಕ್ವಲ್ ಟು 0, y ಈಕ್ವಲ್ ಟು 0. ಇದು ನಿಮಗೆ MCQs ನಲ್ಲಿ ಕೇಳ್ತಾರೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಸೊ ಹೋಪ್ ದಟ್ ದಿಸ್ ಇಸ್ ಆಲ್ಸೋ makes you clear. ಈಗ intercept forms of a straight line. Intercept form of a straight line. If a line cuts the x-axis at A and y-axis at B, then its equation is ಅಂದರೆ ಇದು x-axis y-axis coordinates. Suppose this is it cuts the line. Okay, ಈ ತರ ಕಟ್ ಮಾಡಿದ್ದಾರೆ. ಸೊ ದಿಸ್ ಪೋರ್ಷನ್ is an x medial student. ಅಂದರೆ this is A and this portion is nothing but is y. y axis ಗೆ ಕಟ್ ಮಾಡಿದಾಗ y represented by B. ಇಲ್ಲಿ x divided by A, y divided by B equal to 1 ಆಗಿರುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. A line cuts the x-axis at 4. ಏನು ರೆಪ್ರೆಸೆಂಟ್ ಮಾಡ್ತೀವಿ ನಾವು, a equal to 4 x-axis. y cuts at 6 y-axis. ಅಂದರೆ b equal to 6. So write its equation. ನೋಡಿ, ಈ ಫಾರ್ಮ್ಯಾಟನ್ನು ನೀವು ನೆನಪಿಟ್ಕೊಂಡ್ರೆ, ಫಾರ್ಮುಲಾ ನೆನಪಿಟ್ಕೊಂಡ್ರೆ, x ಡಿವೈಡೆಡ್ ಬೈ a ಎಷ್ಟಿದೆ, 4 ಇದೆ. ಇಲ್ಲಿ ನಾನು 4 ಬರೀತೀನಿ. y ಎಷ್ಟಿದೆ, ಇಂಟರ್ಸೆಪ್ಟ್ 6 ಇದೆ. This is the value of A and this is the value of B. I am substituting. This is the result. Okay. Hope that this is clear. The next one is problem. Find the slope of the line which makes an angle 30 degree with the x-axis. X-axis ಜೊತೆಗೆ 30 ಡಿಗ್ರಿ ಆಗ್ತಾ ಇದೆ. ಇಲ್ಲಿ ಒಂದು ಲೈನ್ ಬರ್ತಾ ಇದೆ, x-axis ಗೆ 30 ಡಿಗ್ರಿ ಲೈನ್ ಆಂಗಲ್ ಮಾಡ್ತಾ ಇದೆ. ಅಂದರೆ ಸೊ ಸ್ಲೋಪ್ ಇಸ್ m equal to tan of 30 degree, which is equal to 1 over root 3. This is the answer. Yes, my dear student, hope that this is also. Next ನೋಡಿ ಏನಿದೆ ಅಂತ, problem 2. Find the x-intercept and y-intercept of the line. ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ನೋಡಿ, ಇಲ್ಲಿ ಏನು ಡಿಫಿಕಲ್ಟಿ ಇಲ್ಲ, ಟ್ವಿಸ್ಟಿಂಗ್ ಆಗಿದೆ ಹೊರತು ಮತ್ತೇನೂ ಇಲ್ಲ. ಸೊ ಇಲ್ಲಿ ನಾನು ಆಸ್ ಇಟ್ ಇಸ್ ಬರೀತೀನಿ. ಇದು 3x ಪ್ಲಸ್ 4y minus 12 equal to 0. This is the given line, equation of a line. ಓಕೆ, ನಾನೇನು ಮಾಡ್ತೀನಿ ಅಂದರೆ 3x ಪ್ಲಸ್ 4y ಈಕ್ವಲ್ ಟು minus 12, ಆ ಕಡೆ ಹೋದಾಗ ಪ್ಲಸ್ 12 ಆಗುತ್ತೆ. Why I am trying to make this type of adjustment is I want to make it this side 1. ಯಾಕಂದರೆ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾನಲ್ಲಿ ಏನಿದೆ, x by a ಪ್ಲಸ್ y by b ಈಕ್ವಲ್ ಟು 1 ಅಂತಿದೆ ಅಲ್ಲ. ನಾನಿದು 1 ಮಾಡ್ಕೊಂಡ್ಬಿಟ್ರೆ ನನಗೆ a ಮತ್ತು b ವ್ಯಾಲ್ಯೂ ಆಟೋಮೆಟಿಕ್ ಆಗಿ ಸಿಕ್ಬಿಡುತ್ತೆ. ಈಗ ನಾನು ಇದು 12ಗೆ 1 ಮಾಡ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು, ಐ ಶುಡ್ ಸಪೋಸ್ ಟು ಡಿವೈಡ್ ದಿಸ್ ಬೈ 12. ಇದಕ್ಕೆ ನಾನು 12 ಇಂದ ಡಿವೈಡ್ ಮಾಡಿದರೆ ಇದಕ್ಕೂ 12 ಇಂದ ಡಿವೈಡ್ ಮಾಡಬೇಕು, ಇದಕ್ಕೂ 12 ಇಂದ ಡಿವೈಡ್ ಮಾಡಬೇಕು. ಬೋತ್ ಸೈಡ್ಸ್ ಐ ಹ್ಯಾವ್ ಟು ಡಿವೈಡ್ ಈಚ್ ಅಂಡ್ ಎವ್ರಿ ಟರ್ಮ್ಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಇದು 12 1 ಹೋಯ್ತು. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ ಅಟ್ 1 ಹಿಯರ್. ಇದು ನಂದು ಸ್ಟ್ಯಾಂಡರ್ಡ್ ಫಾರ್ಮುಲಾನಲ್ಲಿ ಏನಿದೆ 1 ಬಂತು. ಇಲ್ಲಿ ಏನೆಲ್ಲ ಬರುತ್ತೆ ನೋಡಿ, 3 1 3, 3 4 12, ಸೊ 4 1 4, 4 3 12. ಓಕೆ, ಅವಾಗ ಏನಾಯಿತು, ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ ಟು 1. ಇಲ್ಲಿ ವ್ಯಾಲ್ಯೂ ಆಫ್ ಎ ಏನು ಬಂದಿದೆ ನೋಡಿ, ಇಲ್ಲೇ ದಿಸ್ ಇಸ್ ಈಕ್ವಲ್ ಟು 4 ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ವ್ಯಾಲ್ಯೂ ಆಫ್ ಬಿ ಏನಿದೆ 3 ಇದೆ. ಸೊ ಹೆನ್ಸ್ x-intercept x equal to, sorry, a equal to x-intercept a equal to
4 ಬಂದಿದೆ. y intercept b equal to 3 ಬಂದಿದೆ. So these are the answers for this question. ಓಕೆ, ಸೊ ಇದು 1 ಮಾರ್ಕ್ಗೆ ಬರ್ಬೋದು. MCQs ಕೂಡ ನಿಮಗೆ ಈ ತರ ಕ್ವಶನ್ ಕೇಳಬಹುದು ಮೈ ಡಿಯರ್. ಓಕೆ, so hope that this is also. ನೆಕ್ಸ್ಟ್ ನೋಡಿ, find the slope of the line parallel to x-axis. My dear students, parallel to x-axis theta ಎಷ್ಟಿರುತ್ತೆ? 0 ಇರುತ್ತೆ. m equal to tan 0, which is nothing but it is equal to 0. The slope of such line with respect to x-axis is 0. Slope is 0. For the line y equal to 2x plus 5, find the slope and y intercept. Okay? Yes. ನೋಡಿ, ಇದು ಯಾವ ಥರ ನಾವು ಈಸಿಯಾಗಿ ತಗೋಬಹುದು. ಈಸಿಲಿ ಯಾವ ಥರ ನಾವು ಇದು ತಗೋಬಹುದು ಅಂದರೆ, ಐ ನೋ ದ ಫಾರ್ಮುಲಾ ಆಫ್ ಇಂಟರ್ಸೆಪ್ಟ್ ಅಂಡ್ ಸ್ಲೋಪ್. ಹೌದಾ? ಗೊತ್ತಿದೆ ನಮಗೆ. ಏನಪ್ಪ ಅದು? ಎಕ್ಸ್ ಬೈ ಎ ಪ್ಲಸ್ y by b equal to 1 ಇದೆ. ಇಲ್ಲೇ ನಾನು y equal to ಇದು ಏನಿದೆ ಅಲ್ಲ, ಸೊ y ಇದು 2x ಈ ಕಡೆ ಬಂದಾಗ minus 2x plus y equal to 5. ಇದಕ್ಕೆ ಅಡ್ಜಸ್ಟ್ ಮಾಡಿದೆ. 5ಗೆ ನಾನು ಡಿವೈಡ್ ಮಾಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. 5ಲಿಂದ ನಾನು ಡಿವೈಡ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲೇನು 5ಲಿಂದ ಡಿವೈಡ್ ಮಾಡ್ತೀನಿ, ಇಲ್ಲೇ ಕೂಡ ನಾನು 5ಲಿಂದ ಡಿವೈಡ್ ಮಾಡ್ತೀನಿ. ಅವಾಗ ದಿಸ್ ಬಿಕಮ್ಸ್ ಈಕ್ವಲ್ ಟು 1 ಬಂದಿದೆ. ಅವಾಗ ಇಲ್ಲೇ ದಿಸ್ ಎಕ್ಸ್ ಡಿವೈಡೆಡ್ ಬೈ ಇದು 2 ಕೆಳಗಡೆ ತಗೊಂಡಾಗ -5/2 ಆಯಿತು, ಪ್ಲಸ್ y ಡಿವೈಡೆಡ್ ಬೈ 5 ಈಕ್ವಲ್ ಟು 1. ಓಕೆ, ಸೊ ದಿಸ್ ಇಸ್ ದ ಒನ್. ಈಗ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕಾಗಿದೆ, y ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಿ. ಓಕೆ, ಸೊ ನೋಡಿ, ಸ್ಲೋಪ್ y ಇಂಟರ್ಸೆಪ್ಟ್ ಇಲ್ಲಿ ಬಂದ್ಬಿಟ್ಟಿದೆ ನೋಡಿ. y ಇಂಟರ್ಸೆಪ್ಟ್ ಐ ಹ್ಯಾವ್ ಗಾಟ್ ಇಟ್ ಹಿಯರ್. ದಟ್ ಇಸ್ b ಈಕ್ವಲ್ ಟು y ಇಂಟರ್ಸೆಪ್ಟ್ ಬಂದಿದೆ. ದಿಸ್ ಇಸ್ ಡನ್. ಓಕೆ, ಎಸ್. ಈಗ m ಈಕ್ವಲ್ ಟು ಏನು ಬರುತ್ತೆ? m ಈಕ್ವಲ್ ಟು ಮೈನಸ್ b ಬೈ a. ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ b ಎಷ್ಟಿದೆ? 5 ಇದೆ, 5 ಬರುತ್ತೆ. ಸೊ ಡಿವೈಡೆಡ್ ಬೈ a ಎಷ್ಟಿದೆ? -5 divided by 2 ಇದೆ. ಹೌದಾ? Yes, my dear student, this minus get cancelled, 5 get cancelled. So this 2 comes over here. So this is 2. This is the slope. So this is one method. If you know this formula, otherwise there is one more formula, my dear students. What is that formula? Is y equal to mx plus c. So this is the equation of line. So here this is my y. I am writing this y equal to, this is 2x plus 5 I am writing. See here, this is nothing but it is c. C is the intercept of y. Y intercept ಇದು c equal to 5 ಬಂದಿದೆ ನೋಡಿ ಇಲ್ಲಿ y intercept. ಇಲ್ಲಿ 2 ಏನಿದೆ ಅಲ್ಲ, ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಇನ್ m, ಸ್ಲೋಪ್ ಆಫ್ ಎ ಲೈನ್ m ಈಕ್ವಲ್ ಟು 2 ಡೈರೆಕ್ಟ್ಲಿ ಬರ್ತಾ ಇದೆ ನೋಡಿ. ಓಕೆ, ಇಫ್ ಯು ನೋ ದಿಸ್ ಆಲ್ಸೋ. ಓಕೆ, ಹೋಪ್ ದಟ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ದ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಸಮರಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಾಟ್ ಕ್ವಶನ್. ಸ್ಲೋಪ್ m ಈಕ್ವಲ್ ಟು tan ಥೀಟಾ, ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಸೆಟ್ y ಈಕ್ವಲ್ ಟು 0 ಮಾಡಿಕೊಳ್ಳಿ, y ಇಂಟರ್ಸೆಪ್ಟ್ ಅಂದರೆ x ಈಕ್ವಲ್ ಟು 0 ಮಾಡ್ಕೊಳ್ಳಿ.
ಇಂಟರ್ಸೆಪ್ಟ್ ಫಾರ್ಮ್ನಲ್ಲಿ ಈ ಥರ ಫಾರ್ಮುಲಾ ಇದೆ. ಥ್ಯಾಂಕ್ ಯು. ಬೈ ಬೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.